ಛತ್ರ ಮಾರುತೇಶ್ವರ ಜಾತ್ರೆ ತೇರ್ ಜಗ್ಗ ಮುಂದೆ ಈ ಪಟ್ಟಿ ಜನ ಸಾಗರ ಸೇರಿರ್ತಾರಂತ ನಾನು ಊಹೆನೆ ಮಾಡಿರಲಿಲ್ಲ. ಇವತ್ ಹನುಮಂತ ಹುಟ್ಟಿದ ದಿನ ಅಂತ ಅದಕ್ಕೆ ಇವತ್ ಬಾಳ ಕಡೆ ಜಾತ್ರೆ ನಡೆಯಕ್ ಕುಂತಾವ. ಈ ವರ್ಷ ಛತ್ರ ಜಾತ್ರೆ ನಾನು ಹೋದ್ರತಂತ ಒಬ್ಬನೇ ಜಾತ್ರೆಗೆ ಬಂದಿದ್ದೆ. ಎಲ್ರು ಹೇಳ್ತಿರ್ತಾರ ಒಬ್ನೇ ಹೆಂಗ್ ಹೋಗ್ತೀಯ ಗುರು ಜಾತ್ರೆಗೆ, ಬ್ಯಾಸರ ಆಗಲ್ಲ ಒಬ್ನೇ ಜಾತ್ರೆಗೆ ಹೋಗಕಂತ. ಜೊತೆಗೊಬ್ಬ ದೋಸ್ತ ಇದ್ರ ಅವನ ಜೊತೆ ಓಡಾಡ್ಬೋದಪ್ಪ ಅಂತ ಹೇಳ್ತಾರೆ. ಇಲ್ಲ ಗುರು ನಮಗ್ ಒಬ್ಬನೇ ಅಡ್ಡಾಡಕ್ ಬ್ಯಾಸರ ಆಗಲ್ಲ, ಐ ಎಮ್ ಎ ಸೋಲೋ ಟ್ರಾವೆಲ್. ಇಲ್ಲ ಸೌಕರ ಹಿಂದಿಂದ ನಮ್ ದೋಸ್ತರು ಕರ್ಕೊಂಡ್ ಅಡ್ಡಾಡ ಅಭ್ಯಾಸ ನಮ್ಗಿಲ್ಲ. ಎಲ್ಲಿಗಾದ್ರೂ ಒಬ್ರು ದೋಸ್ತರು ಒಬ್ರು ಬರ್ತಾರ ಒಬ್ರು ಬರಲ್ಲ. ಜಾತ್ರೆಗೆ ಹೋಗ ಮಾತ್ ನಮಗ್ ಬೆಣ್ಣೆ ಹಚ್ಚಕ್ ನಮಗ್ ಬರೋದಿಲ್ಲ. ಹೋಗ್ಲಿ ಬಿಡು, ಈ ಜಾತ್ರೆ ಏಪ್ರಿಲ್ ತಿಂಗಳದ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೀತೈತಿ. ನಾನ್ ಲಾಸ್ಟ್ ಟೈಮ್ 6ನೇ ಕ್ಲಾಸ್ ಇದ್ದ ಜಾತ್ರೆ ನೋಡಿದ್ದೆ. ಬಟ್ 12 ವರ್ಷ ಆಗಿಂದ ಇವಾಗ ಬಂದಿರೋ ಜಾತ್ರೆ ನೋಡಕ್. ನಾನ್ ಸಣ್ಣವ್ರಿದ್ದಾಗ ಇವಾಗ ದೊಡ್ಡವರಾದಾಗ ಜಾತ್ರೆ ನೋಡಕ್ ಬಾಳ ಫರಕ್ ಐತಿ. ಸ್ಟಾರ್ಟಿಂಗ್ ನಮ್ಮ ಅಜ್ಜಿ ಮನಿಗ್ ಹೋಗಿದ್ದೆ. ನಮ್ಮ ಅಜ್ಜಿ ಬಾಳ ದಿನಕ್ಕೆ ನನ್ನ ಮೊಮ್ಮ ಜಾತ್ರೆಗೆ ಬಂದನ ಅಂತ ಖರ್ಚಿಗೆ ದುಡ್ಡು ಕೊಡ್ತೈತಿ ಜಾತ್ರೆ ಮಾಡಂತ. ಅಕ್ಕನಂತಾಕದ ಎಷ್ಟ್ ಬ್ಯಾಡ ಅಂದ್ರೆ ಕೇಳಲ್ಲ, ಮನಿಗೆ ಏನಾರ ಒಯ್ಯಿ ಅಂತ ರೊಕ್ಕ ಕೊಡ್ತಾನ. ಮಾಡಿ ಸಂಜೆ ಹೊತ್ತಿ ಜಾತ್ರೆಗೆ ಬರ್ತೀನಿ. ಮಂದಿ ಅಂತರು ಕಂಡಪಟ್ಟಿ ಮಂದಿ ಬಂದಿದ್ರು ಜಾತ್ರೆ ಮಾಡಕಂತ. ಅವ್ರ ಜೊತೆ ನಾನು ಕೂಡ ಒಬ್ಬವಾಗಿದ್ದೆ. ಒಬ್ಬನೇ ಜಾತ್ರೆಗೆ ಅಡ್ಡಾಡ್ತಿದ್ದೆ. ಸ್ವಲ್ಪ ಹೊತ್ತಾಗಿಂದ ಕಾಲೇಜ್ ಫ್ರೆಂಡ್ಸ್ ಸಿಗ್ತಾರ, ಅವ್ರ ಜೊತೆ ಜಾತ್ರೆ ಮಾಡ್ಕೊಂತ ಅಡ್ಡಾಡಕ್ ಕುಂತೀವಿ. ಟೈಮ್ ಆಯ್ತು, ತೇರನು ರೆಡಿ ಮಾಡಕ್ ಕುಂತಿದ್ರು. ಹಂಗಿಂಗ್ ಮಾಡಿ ಟೈಮ್ ಆಗ್ತಿದ್ದಂತೆ ತೇರಿನ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಮಂದಿನೂ ಜಮಾ ಆಗಕ್ ಸ್ಟಾರ್ಟ್ ಮಾಡಿದ್ರು. 6 ಗಂಟೆ ಆಗ್ತಿದ್ದಂತೆ ತೇರ್ ಜಗ್ಗಕ್ ಸ್ಟಾರ್ಟ್ ಮಾಡಿದ್ರು. ನಾನು ನನ್ನ ಲೈಫ್ ನ ಫಸ್ಟ್ ಟೈಮ್ ಲೈವ್ ತೇರ್ ಜಗ್ಗದ್ ನೋಡಿದ್ದೆ. ತೇರ್ ಜಗ್ಗ ಮುಂದಂತರು ಮಂದಿ ಅಂತರು ಕಾಲಿದಾಗ ಜಾಗ ಇರ್ಲಾರ್ದಂಗ ಜನಸಂದಣಿ ಆಗಿತ್ತು. ಈ ವರ್ಷ ಅಂತರು ಜಾತ್ರೆ ಬಹಳ ಅದ್ದೂರಿಯಾಗಿ ಆಯ್ತು. ತೇರ್ ಜಗ್ಗಿಂದ ಮಂದಿ ಅಂತರು ತಮ್ಮ ಊರಿಗೆ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ನಾವು ಖಾಲಿ ಇರ್ಲಾರ್ದ ಜಾತ್ರೆಗೆ ಅಡ್ಡ ಸ್ಟಾರ್ಟ್ ಮಾಡಿದ್ರು. ನೀವು ಯಾರ್ಯಾರು ಈ ವರ್ಷ ಹನುಮಪ್ಪನ ಜಾತ್ರೆಗೆ ಬಂದಿದ್ರಿ ಅಂತ ವಿಡಿಯೋ ಕಮೆಂಟ್ ಮಾಡ್ರಿ, ನೋಡಮ್ ಎಷ್ಟು ಮಂದಿ ಬಂದಿದ್ರಿ ಅಂತ ಗೊತ್ತಾಗ. ಇವತ್ತಿನ ಈ ಜಾತ್ರೆ ಮಿನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಕೌಂಟ್ ನ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ. ಧನ್ಯವಾದಗಳು.